ಈ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾ ಇರೋದಕ್ಕೆ ಥ್ಯಾಂಕ್ಸ್. ಸೊ ವೆಲ್ಕಮ್ ಟು ಸೀಕ್ರೆಟ್ ಟೆಕ್ ಕನ್ನಡ. ನಾನು ನಿಮ್ಮ ಸ್ಪೈ ಬಾಯ್. ಸೊ ಇವತ್ತು ನಾವು ನೋಡೋ ಆ್ಯಪ್ ಬಂದು, ಸೊ ನಿಮ್ಮ ಮೊಬೈಲ್ನಲ್ಲಿರೋ ಕೆಲವೊಂದು ಫೋಟೋಸ್ ವೀಡಿಯೋಸ್ನ ಯಾರೂ ನೋಡಬಾರ್ದು. ಸೊ ಅದನ್ನು ಸೆಕ್ಯೂರಾಗಿ ಹೈಡ್ ಮಾಡಬೇಕು ಅಂದರೆ ಈ ಆ್ಯಪ್ ನಿಮಗೆ ತುಂಬಾ ಯೂಸ್ಫುಲ್ಲಾಗಿರುತ್ತೆ. ಸೊ 100% ಹೇಳ್ತೀನಿ, ಈ ಆ್ಯಪ್ ಬಂದು ಒಂದು ಫೋಟೋಸ್ ವೀಡಿಯೋಸ್ನ ಹೈಡ್ ಮಾಡೋ ಒಂದು ಆ್ಯಪ್ ಅಂತ ಯಾರಿಗೂ ಗೊತ್ತಿರಲ್ಲ. ಈ ಆ್ಯಪ್ನ ಎರಡು ವಿಧವಾಗಿ ಯೂಸ್ ಮಾಡ್ಕೊಬೋದು. ಸೊ ಒಂದು, ನಿಮ್ಮ ಮೊಬೈಲ್ನಲ್ಲಿರೋ ವ್ಯಾಲ್ಯೂಮ್ ಬಟನ್ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ, ಆರ್ ವ್ಯಾಲ್ಯೂಮ್ ಬಟನ್ ಡ್ಯಾಮೇಜ್ ಆಗಿದೆ ಅಂದರೆ ಸೊ ಈ ಆ್ಯಪ್ನ ನೀವು ವ್ಯಾಲ್ಯೂಮ್ ಬಟನ್ ಆಗಿ ಯೂಸ್ ಮಾಡ್ಕೊಬೋದು. ಮತ್ತು ಫೋಟೋಸ್ ವೀಡಿಯೋಸ್ನ ಹೈಡ್ ಮಾಡ್ಕೊಳ್ಳೋಕ್ಕೂ ಯೂಸ್ ಮಾಡ್ಕೊಬೋದು. ಸೊ ಈ ಆ್ಯಪ್ನ ಹೇಗೆ ಯೂಸ್ ಮಾಡೋದು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ. ಸೊ ಇದುವರೆಗೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋ ಒಳಗಡೆ ಹೋಗೋಣ ಬನ್ನಿ. ಸೊ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಬೇಕಾದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಅವೈಲಬಲ್ ಆಗಿದೆ. ಸೊ ನಾನು ಕೆಳಗಡೆ ಲಿಂಕ್ ಕೊಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೀವು ಒಂದು ಸಲ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ್ರೆ ಸೊ ಅದರದ್ದು ಇಂಟರ್ಫೇಸ್ ಈ ಥರ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಮೀಡಿಯಾ ವ್ಯಾಲ್ಯೂಮ್, ನೋಟಿಫಿಕೇಷನ್ ವ್ಯಾಲ್ಯೂಮ್, ಅಲಾರಮ್ ವ್ಯಾಲ್ಯೂಮ್, ವಾಯ್ಸ್ ಕಾಲ್ ವ್ಯಾಲ್ಯೂಮ್ ಅಂತೆಲ್ಲ ಸಪ್ರೇಟಾಗಿ ಕೊಟ್ಟವ್ರೆ. ಸೊ ನಾನು ಇಲ್ಲಿ ಮೀಡಿಯಾ ವ್ಯಾಲ್ಯೂಮ್ ಅನ್ನೋದನ್ನು ಫುಲ್ ಲೋ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಫುಲ್ ಲೋ ಮಾಡಿಬಿಟ್ಟು ವ್ಯಾಲ್ಯೂಮ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ರೆ ನೀವು ಇವಾಗ ನೋಡ್ಬೋದು ಹೈ ಆಗಿದೆ. ಸೊ ಈ ಥರ ನೀವು ಯೂಸ್ ಮಾಡ್ಕೊಬೋದು. ಸೊ ಅಲಾರಮ್ ವ್ಯಾಲ್ಯೂಮ್ನ ನಾನು ಹೈ ಇಡ್ತೀನಿ ನೋಡಿ. ಈಗ ಇಲ್ಲಿ ನಾನು ಕಮ್ಮಿ ಮಾಡ್ತೀನಿ. ಸೊ ಇಲ್ಲಿ ಕಮ್ಮಿ ಮಾಡಿಬಿಟ್ಟು ನೀವು ವ್ಯಾಲ್ಯೂಮ್ ಬಟನ್ ಕ್ಲಿಕ್ ಮಾಡಿ ನೋಡಿ. ಸೊ ಅಲ್ಲಿ ಲೋ ಇರುತ್ತೆ. ಸೊ ಈ ಥರ ಈ ಅಪ್ಲಿಕೇಶನ್ನ ನೀವು ವ್ಯಾಲ್ಯೂಮ್ ಕೀ ಆಗಿನೂ ಯೂಸ್ ಮಾಡ್ಕೊಬೋದು. ಸೊ ಡ್ಯಾಮೇಜ್ ಆಗಿದೆ, ಸರಿಯಾಗಿ ಯೂಸ್ ಆಗ್ತಾಯಿಲ್ಲ ಅಂದರೆ ನೀವು ಅಪ್ಲಿಕೇಶನ್ನ ವ್ಯಾಲ್ಯೂಮ್ ಕೀ ಆಗಿ ಯೂಸ್ ಮಾಡ್ಕೊಬೋದು. ಮತ್ತು ನಿಮ್ಮ ಫ್ರೆಂಡ್ಸ್ ಏನಿದು ಆ್ಯಪ್ ಅಂತ ಕೇಳಿದ್ರು ವ್ಯಾಲ್ಯೂಮ್ ಕೀ ಆಗಿ ಯೂಸ್ ಮಾಡ್ತಾಯಿದ್ದೀನಿ ಅಂಥೇಳಿ ನೀವು ಈಸಿಯಾಗಿ ಎಸ್ಕೇಪ್ ಆಗ್ಬೋದು. ಮತ್ತು ಈ ಅಪ್ಲಿಕೇಶನ್ ನೇಮ್ ಮೇಲೆ ಟಾಪಲ್ಲಿ ಕೊಟ್ಟಿದ್ದಾನಲ್ವಾ, ಸೊ ಅದನ್ನು ಒಂದು 3 ಸೆಕೆಂಡ್ಸ್ ಪ್ರೆಸ್ ಮಾಡಿ ಹೋಲ್ಡ್ ಮಾಡ್ಕೊಬೇಕು. ಸೊ ಹೋಲ್ಡ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ. ಸೊ ಇಲ್ಲಿ ಕ್ರಿಯೇಟ್ ಎ 4 ಡಿಜಿಟ್ ಪಾಸ್ಕೋಡ್ ಅಂತ ಕೇಳುತ್ತೆ. ಸೊ ನೀವು ಓಕೆನ ಕ್ಲಿಕ್ ಮಾಡಿ ಒಂದು 4 ನಂಬರ್ ನಿಮ್ಗೆ ಬೇಕಾಗಿರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಎಕ್ಸಾಂಪಲ್ಗೆ 1 2 3 4 ಅಂತ ಕೊಡ್ತೀನಿ. ಸೊ 1 2 3 4. ಸೊ ಅಗೇನ್ ಕನ್ಫರ್ಮ್ ಪಾಸ್ಕೋಡ್ ಅಂತ ಕೇಳುತ್ತೆ. ಸೊ 1 2 3 4 ಅಂತ ಕೊಟ್ಟು ನಾನು ಎಸ್ ಬಟನ್ ಕ್ಲಿಕ್ ಮಾಡ್ಕೊತೀನಿ. ಸೊ ಇಲ್ಲಿ ಸೆಕ್ಯೂರಿಟಿ ಕ್ವಶನ್ ಅಂತ ಕೇಳುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ನಾನು ಫೇವ್ರೆಟ್ ಮೂವಿ ಅಂತಿದೆಯಲ್ಲ ಅದನ್ನು ಚೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ 2067 ಅಂತ ನಾನು ಟೈಪ್ ಮಾಡಿದ್ದೀನಿ. ಸೊ ಇದುವರೆಗೂ ಈ ಫಿಲಮ್ನ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ, ಸೂಪರ್ ಆಗಿದೆ. ಸೊ ನೆಕ್ಸ್ಟ್, ಈ ಸೆಕ್ಯೂರಿಟಿ ಕ್ವಶನ್ ಏನಕ್ಕಪ್ಪ ಅಂದರೆ, ಸೊ ನೀವು ಒಂದು ವೇಳೆ ಪಾಸ್ವರ್ಡ್ ಮರ್ತೋದ್ರೆ ಸೊ ನೀವು ಈ ಸೆಕ್ಯೂರಿಟಿ ಕ್ವಶನಿಂದ ನಿಮ್ಮ ಪಾಸ್ವರ್ಡನ್ನ ನೀವು ರಿಕವರ್ ಮಾಡ್ಕೊಬೋದು. ಸೊ ಅದ್ರಗೋಸ್ಕರ ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಈ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡೋಕ್ಕೆ ಮುಂಚೆ ಸೊ ಇದರೊಳಗಡೆ ಇರೋ ವೀಡಿಯೋಸ್ ಫೈಲ್ಸನ್ನ ಅನ್ಹೈಡ್ ಮಾಡಿ ಅಂತ, ಪ್ಲಸ್ ನೀವು ಫ್ಯಾಕ್ಟ್ರಿ ರೀಸೆಟ್ ಫ್ಲ್ಯಾಶ್ ಮಾಡಿದಾಗ ಸೊ ಇದರಲ್ಲಿರೋ ಎಲ್ಲ ಎರೇಸ್ ಆಗುತ್ತೆ. ಸೊ ಅದ್ರಗೋಸ್ಕರ ಅನ್ಹೈಡ್ ಮಾಡ್ಕೊಳ್ಳಿ ಅಂತ ಅವರು ಹೇಳ್ತಾರೆ. ಅಂದರೆ ನಿಮ್ಮ ವೀಡಿಯೋಸ್ ಫೈಲ್ಸ್ ಪರ್ಮನೆಂಟಾಗಿ ಡಿಲೀಟ್ ಆಗೋಕ್ಕೆ ಚಾನ್ಸ್ ಇದೆ. ಸೊ ಇಲ್ಲಿ ನೋಡ್ಬೋದು ಫೋಟೋ ವೀಡಿಯೋ ಸೆಟ್ಟಿಂಗ್ಸ್ ಅಂತಿದೆ. ಫಸ್ಟು ಹೈಡ್ ಫೋಟೋಸ್ ನೋಡೋಣ. ಸೊ ಇದರಲ್ಲಿ ಕೆಳಗಡೆ ನೀವು ನೋಡ್ಬೋದು ಪ್ಲಸ್ ಸಿಂಬಲ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಗ್ಯಾಲ್ರಿಗೆ ಹೋಗುತ್ತೆ. ಸೊ ನಿಮ್ಗೆ ಯಾವ ಫೋಟೋ ಬೇಕೋ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಚೂಸ್ ಮಾಡ್ಕೊಂಡು ಡನ್ ಇದೆಯಲ್ಲ ಡನ್ ಕೊಡಿ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಬಂತು. ಸೊ ಅದೇ ಥರ ನಾನು ಇನ್ನೊಂದು ಫೋಟೋ ಚೂಸ್ ಮಾಡ್ಕೊತೀನಿ. ಸೊ ಅದು ಇಲ್ಲಿ ಅಪ್ಲೋಡ್ ಆಯಿತು. ಸೊ ನಾವು ಇವಾಗ ಹೋಗಿ ಗ್ಯಾಲ್ರಿಯಲ್ಲಿ ಹೋಗಿ ನೋಡೋಣ ಇದೆ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಆ ಇಮೇಜ್ ಅನ್ನೋದು ಇಲ್ಲಿಲ್ಲ, ಹೈಡ್ ಆಗಿದೆ. ಸೊ ಇವಾಗ ಆ ಇಮೇಜ್ ಬಂದು ಅಪ್ಲಿಕೇಶನ್ ಒಳಗಡೆ ಇದೆ. ಸೊ ಈ ಥರ ನೀವು ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ನೀವು ಹೈಡ್ ಮಾಡ್ಕೊಬೋದು. ಸೊ ಅನ್ಹೈಡ್ ಹೆಂಗೆ ಮಾಡಬೇಕಂದ್ರೆ, ಸೊ ಅದನ್ನು ಲಾಂಗ್ ಪ್ರೆಸ್ ಮಾಡಿ. ಸೊ ಮೇಲೆ ಬಂದು ಒಂದು ಐ ಸಿಂಬಲ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಅನ್ಹೈಡ್ ಆಗುತ್ತೆ. ಸೊ ಇಮೇಜಿಗೂ ಅಷ್ಟೇ, ವೀಡಿಯೋಸ್ಗೂ ಅಷ್ಟೇ. ಸೊ ನೀವು ಇಲ್ಲಿ ನೋಡ್ಬೋದು ಇವಾಗ ನಿಮ್ಮ ಗ್ಯಾಲ್ರಿಯಲ್ಲಿ ಇದೆ ಇದು. ಸೊ ಇದೇ ಥರ ಹೈಡು ಅನ್ಹೈಡ್ ಮಾಡ್ಕೊಳ್ಳಿ. ಸೊ ಇದು ಫೋಟೋಸ್ಗೂ ಅಷ್ಟೇ, ವೀಡಿಯೋಸ್ಗೂ ಅಷ್ಟೇ. ಸೊ ಇದೇ ಥರ ಇರುತ್ತೆ. ಸೊ ನಾನು ಅನ್ಹೈಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ನೀವು ಅದನ್ನು ಇಲ್ಲಿ ನೋಡ್ಬೋದು. ಸೊ ಇವಾಗ ಗ್ಯಾಲ್ರಿಯಲ್ಲಿದೆ ಆ ಫೋಟೋ. ಸೊ ಇದೇ ಥರ ನೀವು ವೀಡಿಯೋಸ್ಗೂ ಅಷ್ಟೇ. ಸೊ ಆ ಕೆಳಗಡೆ ಇರೋ ಆ ಪ್ಲಸ್ ಬಟನ್ನ ಕ್ಲಿಕ್ ಮಾಡಿ ಸೊ ನೀವು ವೀಡಿಯೋಸ್ ಅನ್ನೋದನ್ನು ನೀವಿಲ್ಲಿ ಹೈಡ್ ಮಾಡ್ಕೊಬೋದು. ಸೊ ಇವಾಗ ನಾವು ನೆಕ್ಸ್ಟ್ ಸೆಟ್ಟಿಂಗ್ಸ್ ನೋಡೋದಾದರೆ, ಸೊ ಮೇಲೆ ಬಂದು ನೀವು ಪಾಸ್ವರ್ಡ್ ನೀವು ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಮಾಡ್ಕೊಬೋದು.
ಸೊ ಸೆಕ್ಯೂರಿಟಿ ಕ್ವೆಶನ್ ಚೇಂಜ್ ಮಾಡ್ಕೊಂಡ್ರೆ ಚೇಂಜ್ ಮಾಡ್ಕೊಬೋದು. ಸೊ ಮೂರನೇದು ನೋಡಿ ಫೇಕ್ ಪಾಸ್ವರ್ಡ್ ಅಂತಿದೆ. ಸೊ ನನ್ನ ಪ್ರಕಾರ ಒಂದು ಒಳ್ಳೆ ಸೆಟ್ಟಿಂಗ್ ಇದು ಈ ಅಪ್ಲಿಕೇಶನ್ಗೆ. ಸೊ ಎಂಟರ್ ಫೇಕ್ ಪಾಸ್ವರ್ಡ್ ಅಂತಿದೆ. ಸೊ ನಾನು ಅಲ್ಲಿ 1 2 3 4 ಕೊಟ್ಟೆ, ಇಲ್ಲಿ 5 6 7 8 ಅಂತ ಪಾಸ್ವರ್ಡ್ ಕೊಡ್ತಾಯಿದ್ದೀನಿ. ಸೊ ಟೈಪ್ ಮಾಡಿಕೊಂಡು ಸೇವ್ ಕೊಡಿ. ಸೇವ್ ಕೊಟ್ಟಾದಮೇಲೆ ಸೊ ನಾನು ಬ್ಯಾಕ್ ಬರ್ತಾಯಿದ್ದೀನಿ. ಈಗ ನಾನು ಬ್ಯಾಕ್ ಬಂದೆ. ಸೊ ಇವಾಗ ಒಂದು ವೇಳೆ ನಿಮ್ಮ ಫ್ರೆಂಡ್ಸಿಗೆ ಗೊತ್ತಾಯಿತು ಸೊ ಇದೊಂದು ಹೈಡಿಂಗ್ ಆ್ಯಪ್ ಅಂತ, ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಇದು ಒಳಗಡೆ ಹೋಗಿ ಸೊ ಪಾಸ್ವರ್ಡ್ನ ಇಲ್ಲಿ ಎಂಟ್ರ್ ಮಾಡೋ ಅಂತ ಕೇಳ್ತಾರೆ. ಸೊ ಆ ಟೈಮಲ್ಲಿ ನೀವು ಏನು ಮಾಡಬೇಕಂದ್ರೆ 1 2 3 4 ಅಂತ ಕೊಡೋ ಬದಲು 5 6 7 8 ಅಂತ ನೀವು ಕೊಡಬೇಕಿಲ್ಲ. ಸೊ ಅವಾಗ ಏನಂದರೆ ಸೊ ನೋ ಫೈಲ್ಸ್ ಫೌಂಡ್, ಇಲ್ಲಿ ಫೈಲ್ಸ್ ಇಲ್ಲ ಹಂಗಂತ ತೋರಿಸುತ್ತೆ. ಬಟ್ ಇದು ಫೇಕ್ ಪಾಸ್ವರ್ಡ್ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ನೀವು ಯಾವಾಗ ಒರಿಜಿನಲ್ ಪಾಸ್ವರ್ಡ್ 1 2 3 4 ಕೊಟ್ಟು ನೀವು ಒಳಗಡೆ ಎಂಟ್ರಿ ಆಯ್ತಿರೋ ಸೊ ಅವಾಗ ಮಾತ್ರ ನಿಮ್ಗೆ ತೋರಿಸುತ್ತೆ. ಸೊ ಅದುವರೆಗೂ ಅದು ತೋರಿಸಲ್ಲ. ಸೊ ಈ ಥರ ಸೆಟ್ಟಿಂಗ್ಸಲ್ಲಿ ಬರೋಲ್ಲ, ನೋ ಫೈಲ್ಸ್ ಫೌಂಡ್ ಅಂತಲೇ ಬರುತ್ತೆ. ನನ್ನ ಪ್ರಕಾರ ಒಂದು ಒಳ್ಳೆ ಆಪ್ಷನ್ ಅದು ಈ ಅಪ್ಲಿಕೇಶನ್ಗೆ. ಸೊ ನೀವು ಆ ಥರ ಒರಿಜಿನಲ್ ಪಾಸ್ವರ್ಡ್ ಬಿಟ್ಟು ಈ ಥರ ಫೇಕ್ ಕೊಟ್ಟರೆ ಸೊ ಒಳಗಡೆ ಏನಿಲ್ಲ ಅಂತ ತೋರಿಸುತ್ತೆ. ಸೊ ನೀವು ಯಾವಾಗ ಒರಿಜಿನಲ್ ಪಾಸ್ವರ್ಡ್ ಕೊಡ್ತೀರೋ ಆವಾಗ ಮಾತ್ರ ಇದು ನಿಮಗೆ ಆ ಸೆಟ್ಟಿಂಗ್ಸ್ ಕರ್ಕೊಂಡೋಗುತ್ತೆ ಇಲ್ಲಿಗೆ. ಸೊ ಈ ಥರ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಪಾಸ್ವರ್ಡ್ ಮರ್ತೋದ್ರೆ ಸೊ ಫರ್ಗೆಟ್ ಪಾಸ್ವರ್ಡ್ ಅಂತ ಕೊಟ್ಟರೆ ಸೊ ನಿಮ್ಮ ಪಾಸ್ವರ್ಡ್ ಏನಂತ ಅದೇ ಹೇಳ್ಬಿಡುತ್ತೆ. ಸೊ ನೀವು ಆ ಸೆಕ್ಯೂರಿಟಿ ಕ್ವೆಶನ್ ಮಾತ್ರ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮತ್ತು ನೀವು ಇಲ್ಲಿ ಫೋಟೋಸ್ ವೀಡಿಯೋಸ್ನ ಹೈಡ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ ಯಾರಿಗೆ ಬೇಕೋ ಅವರಿಗೆ ನೀವು ಶೇರ್ ಕೂಡ ಮಾಡ್ಕೊಬೋದು. ಸೊ ನೀವು ಅಲ್ಲಿ ಅನ್ಹೈಡ್ ಮಾಡ್ತೀರಲ್ಲ ಅದ್ರ ಪಕ್ಕದಲ್ಲಿ ಒಂದು ಶೇರ್ ಬಟನ್ ಇರುತ್ತೆ. ಸೊ ನೀವು ಅದನ್ನು ಕ್ಲಿಕ್ ಮಾಡಿ ಸೊ ಯಾರಿಗೆ ಬೇಕೋ ನೀವು ಆ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ನೀವು ಡೈರೆಕ್ಟಾಗಿ ಶೇರ್ ಮಾಡ್ಬೋದು. ಸೊ ನೀವು ಅದನ್ನು ಅನ್ಹೈಡ್ ಮಾಡಿ ಆಮೇಲೆ ಶೇರ್ ಮಾಡಬೇಕಂತಿಲ್ಲ. ಸೊ ನೀವು ಡೈರೆಕ್ಟಾಗೇ ಮಾಡ್ಬೋದು. ಸೊ ಈ ಥರ ಈ ಅಪ್ಲಿಕೇಶನ್ ಅನ್ನೋದು ವರ್ಕ್ ಆಗುತ್ತೆ. ಸೊ ಈ ಥರ ಸೀಕ್ರೆಟ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸೀಕ್ರೆಟ್ ಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಚೆನ್ನಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಲಾಸ್ಟಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.